ಶ್ರೀನಿವಾಸಪುರ ಸುದ್ದಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಡರೂರು ಯುವಕರು ಮತ್ತು ಗ್ರಾಮಸ್ಥರು ವತಿಯಿಂದ ವಿಕ್ಕಿ ಬಾಲ್ ಕ್ರಿಕೆಟ್ ಲೀಗ್ 2022ರ ಮಸೀದಿ ಮೈದಾನ ಆವರಣದಲ್ಲಿ ಕ್ರಿಕೆಟ್ ನಡೆಯಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ತಂಡದ ಆಟಗಾರರು ಭಾಗವಹಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿದರು. ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ಮೂರನೇ ಬಹುಮಾನ 10,000. ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರು ಗುಂಜೂರಾವ್ ಶ್ರೀನಿವಾಸ ರೆಡ್ಡಿ ಅವರು, ಸಮಾಜ ಸೇವಕರು ಮತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ರಾಜಶೇಖರ್ ರೆಡ್ಡಿ, ಪೆದ್ದರೆಡ್ಡಿ ಶಿವಣ್ಣ ಮತ್ತು ಊರಿನ ಮುಖಂಡರು ಹಾಗೂ ಪ್ರಮುಖರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ನವೀನ್ ಶ್ರೀರಾಮರೆಡ್ಡಿ ಕೊಳತೂರು ಸ್ವಾಗತ ಕೋರುವವರು, ಜಿಎಸ್ಆರ್ ಯುವಕ ಬಳಗ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಯುವಕರು ಭಾರೀ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದರು. ಗ್ರಾಮದ ಎಲ್ಲ ಮುಖಂಡರು ಮತ್ತು ಬೇರೆ ಬೇರೆ ಟೀಮ್ಗಳು ಬಂದು ಸ್ವಾಗತ ಮೂಲಕ ಬರಮಾಡಿಕೊಂಡರು. ನಂತರ ಸಭೆಯಲ್ಲಿ ಮಾತನಾಡಿದ ರೆಡ್ಡಿ, ಈ ಸಣ್ಣ ಗ್ರಾಮದಲ್ಲಿ ಇಂತಹ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಇದು ಮೊದಲನೇ ಸಾರಿ ಎಂಬುದಾಗಿ ಸಂತೋಷಪಟ್ಟರು. ನಮ್ಮ ಯುವ ಪೀಳಿಗೆಗೆ ಇಂತಹ ನಾಯಕರು ನಮಗೆ ಅತ್ಯವಶ್ಯಕತೆ ಇದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಎಂದರೆ ಗಂಜೂರು ಶ್ರೀನಿವಾಸ ರೆಡ್ಡಿ ಅವರು ಉತ್ತಮ ಸಮಾಜ ಸೇವಕ ಮತ್ತು ನಿಮ್ಮೆಲ್ಲರ ಮನೆ ಸೇವಕರಾಗಿ ದುಡಿಯುವುದರಲ್ಲಿ ಅವರ ಮೂಲ ನ್ಯಾಯ ಎಂಬುದಾಗಿ ಹೇಳಿದರು. ರಾಜಶೇಖರ್ ರೆಡ್ಡಿ ಅವರು ಮಾತನಾಡಿ, ಮುಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸೇವೆ ಸದಾ ಇರಬೇಕು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಎಲ್ಲ ಜನಸಾಮಾನ್ಯರು ಮತ್ತು ಯುವಕರು, ಎಲ್ಲ ಟೀಮ್ ಬಂದಿರುವ ಯುವಕರಿಗೂ ಗೌರಿ ಗಣೇಶ ಹಬ್ಬದ ಹೃದಯಪೂರ್ವಕ ಅಭಿನಂದನೆಗಳನ್ನು ಗಂಜೂರು ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಸ್ವಲ್ಪ ದೂರ ಬನ್ರ. ಓಕೆ ಅಣ್ಣ, ಬನ್ನಿ. ದೇಶವೇ ಅಲ್ಲಾಡುತ್ತೆ ಅನ್ನೋದು ಒಂದು ನಾಣ್ಣುಡಿ. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಯುವಕರು ಒಂದೆಡೆ ಸೇರಿ ಒಂದು ಬದಲಾವಣೆ, ಒಂದು ಕೂಗಂತ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ಅದಕ್ಕೆ ಪೂರಕವಾಗಿ ಇವತ್ತಿನ ಯುವಕರು ಎಚ್ಚೆತ್ತುಕೊಂಡು ಏನು 45-50 ವರ್ಷಗಳಿಂದ ಹುಲಿಗಳು ಸಿಂಹಗಳು ಈ ನಾಡಿನಲ್ಲಿ ಸೇರಿಕೊಂಡು ಗರ್ಜನೆ ಮಾಡ್ತಾ ಇದ್ವು, ಆ ಹುಲಿ ಸಿಂಹಗಳನ್ನೆಲ್ಲ ಇನ್ನ ನಾಡಿನಿಂದ ಕಾಡಿಗೆ ಎಟ್ಟೋಣ. ಈ ನಾಡಿನಲ್ಲಿ ಮನುಷ್ಯರ ಜೊತೆ ಮನುಷ್ಯರೇ ಇರಬೇಕು, ಮನುಷ್ಯರೇ ಇಲ್ಲೊಂದು ಅವರ ಅಧಿಕಾರವನ್ನು ನಡೆಸಬೇಕು. ಹುಲಿ ಸಿಂಹಗಳು ಮನುಷ್ಯನ ತಿಂದಾಕುತ್ತೆ, ಬೇಡ ಇಷ್ಟು ದಿನ ತಿಂದಾಕಿದ್ದು ಅನ್ನೋ ಮಟ್ಟಕ್ಕೆ ಇವತ್ತಿಲ್ಲಿ ಯುವಕರು ಗರ್ಜನೆ ಪ್ರಾರಂಭ ಮಾಡಿದ. ಈ ಯುವಕರ ಗರ್ಜನೆ ಆ ಹುಲಿಗಳಿಗೆ ಭಯ ಹುಟ್ಟಿಸುವಂತ ಗರ್ಜನೆ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾಡಿನಲ್ಲಿ ಹುಲಿ ಸಿಂಹಗಳಿಗೆ ಜಾಗವಿಲ್ಲ, ಹುಲಿ ಸಿಂಹಗಳು ನಾಡಿನಲ್ಲಿ ಇಲ್ಲೂಬಾರದು. ಹಾಗಾಗಿ ಏನಿವತ್ತು ಯುವಕರು ಏನೋ ಒಂದು ಕ್ರೀಡಾ ಉತ್ಸಾಹದಿಂದ ಕ್ರೀಡಾ ಮನೋಭಾವವನ್ನು ಇಟ್ಟು ಯುವಕರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾ ಒಂದು ಸಂದೇಶವನ್ನು ನೀಡಲಿಕ್ಕೆ ಇವತ್ತಿಲ್ಲಿ ವೇದಿಕೆಯನ್ನು ಹಮ್ಮಿಕೊಂಡಿದ್ದರು. ಈ ವೇದಿಕೆಯಲ್ಲಿ ಕೇವಲ ಕ್ರೀಡೆಗಳಿಗೆಲ್ಲ ಯುವಕರ ಅವರ ದೈಹಿಕ ಮಾನಸಿಕವಾಗಿ ಸದೃಢರಾಗಿ ಇಂತಹ ವೇದಿಕೆಗಳಲ್ಲಿ ನಿಮ್ಮ ಸ್ನೇಹಿತರೊಡನೆ ಒಂದೆಡೆ ಸೇರಿ ನಿಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ಏನು ನಾವು ಬದಲಾವಣೆಯನ್ನು ಬಯಸಬೇಕು, ಏನು ಬದಲಾವಣೆ ಆಗಬೇಕು ಈ ಭಾಗದಲ್ಲಿ, ಇದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವರ ಚಿಂತನೆಗಳನ್ನು ಇತರರೊಂದಿಗೆ ಪ್ರೇಮವನ್ನು ನಿಮ್ಮಲ್ಲಿ ಇಟ್ಕೊಂಡು ಹಂಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ನಿಮಗೆ ಇದಕ್ಕೆ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಏನು ಸಹಕಾರ ಮಾಡಿದರೆ ಅವ್ರ ಜೊತೆಗೆ ನಮ್ಮ ಜೊತೆಗೆ ನೀವು ಜೊತೆಗೂಡಿ ನಮ್ಮನ್ನೆಲ್ಲ ಜೊತೆಗೂಡಿ ನಮ್ಮನ್ನೆಲ್ಲ ಸರ್ವಿಸ್ ಮಾಡಬೇಕಂತ ನಿಮ್ಮನ್ನು ಹೇಳ್ತಾ, ಏನೇ ನಿಮ್ಮದು ಈ ಟೂರ್ನಮೆಂಟ್ ಆಗಲಿ ಬೇರೆ ಏನೇ ಇರಲಿ ಆ ಹೆಣ್ಣವರು ನಾವು ನಿಮಗೆ ಕಷ್ಟ ಸುಖಕ್ಕೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ಈ ಹುಮ್ಮಸ್ಸು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಡಿಬೇಕು ಅಂತ ನಿಮ್ಮೆಲ್ಲ ಹುಡುಗರ ಯೂಸ್ ಪರವಾಗಿ ಎಲ್ಲರನ್ನ ಗ್ರಾಮಸ್ಥರು ಮತ್ತು ನಿಮ್ಮ ಯೂಸ್ ಎಲ್ಲರೂ ಯೂಸ್ ನೋಡಿದ್ರೆ ನಾನು ಎಲ್ಲ ಮನೇಲಿ ಹೇಳಿದೆ, ಇಷ್ಟು ಜನ ಯೂಸ್ ನಾನೆಲ್ಲೂ ನೋಡಿಲ್ಲ, ಇಷ್ಟೆಲ್ಲ ಓಡಾಡ್ತೇವೆ. ನಿಮ್ಮೂರಿಂದ ಮೇಲೆ ನಮ್ಗೆ ಜಾಸ್ತಿ ವಿಶ್ವಾಸ ಇದೆ. ಈ ಹುಡುಗರು ಈ ಹುಮ್ಮಸ್ಸಿರೋದು
ಈ ತರ ನಮ್ಮೆಲ್ಲ ನಿಮ್ಮ ಅಭಿಪ್ರಾಯ ಎಲ್ಲಿ ಅಂತ ಹೇಳ್ತಾ ಎರಡು ಮಾತ ಮುಗಿಸ್ತೀನಿ. ಮುನ್ಸಿಪಲ್ ಮಾಜಿ ಸದಸ್ಯರಂತ ಮೊಹಮ್ಮದ್ ಅಲಿ ಅವರೇ, ಸ್ನೇಹಿತ ಅಂತ ಕಮತಪಲ್ಲಿ ಶಶಿಧರ್ ರೆಡ್ಡಿ ಅವರೇ, ಸ್ನೇಹಿತರಾದ ಗೌತಮ್ ಅವರೇ, ಪ್ರವೀಣ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಂತ ರಮೇಶ್, ಮನು ಮತ್ತು ನಮ್ಮ ಲೆಜೆಂಡ್ ವೆಂಕಟೇಶ್ ಅವರೇ, ಹಾಗೂ ಎದುರೂರು ಯುವಕ ಮಿತ್ರರೇ, ಅಣ್ಣ ತಮ್ಮಂದ್ರೆ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ಏನು ನಾವು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಂದ್ರೆ, ಯಾವುದೇ ಒಂದು ಗ್ರಾಮ ಇರಬಹುದು, ಒಂದು ಪಟ್ಟಣ ಇರಬಹುದು, ಒಂದು ರಾಜ್ಯ ಇರಬಹುದು, ಎಲ್ಲಿ ಯುವಶಕ್ತಿ ಪ್ರಬಲವಾಗಿರ್ತದೋ, ಎಲ್ಲಿ ಯುವಶಕ್ತಿ ಆರೋಗ್ಯಕರವಾಗಿರ್ತದೋ ಅಂತ ವಾತಾವರಣದಲ್ಲಿ ಪ್ರತಿಯೊಂದು ಹಳ್ಳಿ ಕೂಡ ತುಂಬಾ ಅದ್ಭುತವಾದಂತ ದಿನಗಳನ್ನು ನಾವು ನೋಡ್ಬೋದು. ಒಂದು ಮಾತು ಹೇಳ್ತೀನಿ ಇವತ್ತಿಲ್ಲಿ ಸ್ನೇಹಿತರೆ, ಏನು ಇವತ್ತು ಎದುರೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೀವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ಆಳ್ತಕ್ಕಂಥ ನಾಯಕರುಗಳು ಆರೋಗ್ಯಕರವಾಗಿದ್ದು, ಇಂಥ ಕ್ರೀಡಾ ಸ್ಫೂರ್ತಿ ಇದ್ದು, ಕ್ರೀಡಾ ಮನೋಭಾವ ಹೊಂದಿದ್ದು, ಯುವಕ ಮಿತ್ರರಿಗೆ ಸಪೋರ್ಟ್ ಮಾಡತಕ್ಕಂಥ ಒಬ್ಬ ನಾಯಕ ನಾವು ಬೇಕಾಗಿತ್ತು. ಈಗಾಗಲೇ ಸುಮಾರು 40-45 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇಬ್ಬರೇ ನಾಯಕರು ಈ ತಾಲೂಕನ್ನು ಆಳ್ಕೊಂಡು ಹೋಗಿದ್ದಾರೆ. ಯಾವತ್ತೂ ಒಂದು ಗ್ರಾಮದಲ್ಲಿ ಒಂದು ಯುವಕ ತಂಡ ಹೋಗಿ ಸ್ಪೋರ್ಟ್ಸ್ ಆಡ್ತೀವಿ ಇಲ್ಲ ಬೇರೆ ಏನೋ ಚಟುವಟಿಕೆ ಮಾಡ್ತೀವಿ ಅಂತ ಕೇಳಿದ್ರೆ ಸ್ಪಂದಿಸಿದಾರ ಹೇಳಿ.